ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ DY ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ಇವತ್ತು ಪುಳಿಯೋಗರೆ ಗೊಜ್ಜು. ಪ್ರಿವಿಯಸ್ ವಿಡಿಯೋದಲ್ಲಿ ಪುಳಿಯೋಗರೆ ಪುಡಿ ಹೇಗೆ ಮಾಡೋದು ಅಂತ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಈಗ ಪುಳಿಯೋಗರೆ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾವೇ ಮನೇಲಿ ಮಾಡಿರೋದ್ರಿಂದ ಹೈಜೆನಿಕ್ ಆಗೂ ಇರುತ್ತೆ, ನಾವೇ ಮಾಡಿದ್ದೀವಿ ಅನ್ನೋ ಖುಷಿನೂ ಸಹ ಇರುತ್ತೆ. ನೋಡಿ, ಗೊಜ್ಜನ್ನ ಆರಾಮಾಗಿ ಫ್ರಿಡ್ಜ್ ಇಲ್ಲದೇ ವಾರ 15 ದಿವಸದವರೆಗೂ ಇಟ್ಕೋಬೋದು. ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಸಣ್ಣ ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇದು ಯಾವುದೇ ರಿಫೈನ್ಡ್ ಆಯಿಲ್ ಅಲ್ಲ, ಮನೆಯಲ್ಲೇ ಮಾಡಿಸಿದಂಥ ಸನ್ಫ್ಲವರ್ ಎಣ್ಣೆ. ಇದನ್ನು ಜಾಸ್ತಿ ತಿನ್ನೋಕ್ಕೆ ಬರೋದಿಲ್ಲ, 2 ಸ್ಪೂನ್ ಅಷ್ಟೇ. ಇದು ಮೊಸರು ಚಮಚದಲ್ಲಿ ನಾನು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಈಗ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಒಂದು 2 ಸ್ಪೂನಷ್ಟು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ 1 ಕಪ್ಪಷ್ಟು ಶೇಂಗಾ ಬೀಜ ಹಾಕೋತಾ ಇದ್ದೀನಿ. ಶೇಂಗಾ ಬೀಜ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ನಾರ್ಮಲಾಗಿ ಬೇರೆ ಎಣ್ಣೆಗಳಲ್ಲಿ ಮಾಡಿದ್ರೆ ತುಂಬ ಎಣ್ಣೆ ಹಾಕಬೇಕಾಗುತ್ತೆ. ಇದು ರಿಫೈನ್ಡ್ ಆಯಿಲ್ ಆಗಿರೋದ್ರಿಂದ ಕಡಿಮೆ ಎಣ್ಣೆನ ಬಳಸ್ಕೊಂಡು ಆರಾಮಾಗಿ 2 ಸತಿ ನೀವು ಗೊಜ್ಜನ್ನ ರೆಡಿ ಮಾಡ್ಕೋಬೋದು. ಶೇಂಗಾ ಬೀಜ ಎಲ್ಲ ಹುರಿದಾದ ನಂತರ 1-2 ಹಸಿಮೆಣಸು, ಕರಿಬೇವನ್ನ ಹಾಕಿ ಈಗ ಹುಣಸೆ ಹುಳಿನೂ ಹಾಕಿ ಕುದಿಸ್ಕೊತಾ ಇದ್ದೀನಿ. ಒಂದು ಇಡೀ ಹುಣಸೆ ಹಣ್ಣನ್ನು ಚೆನ್ನಾಗಿ ನೆನೆಸಿ ಹಿಂಡಿ ಒಂದು ಇಡೀ ಹುಣಸೆ ರಸನ ಹಾಕೋತಾ ಇದ್ದೀನಿ. ಈ ಹುಳಿ ಚೆನ್ನಾಗಿ ಒಂದು 5-10 ನಿಮಿಷ ಚೆನ್ನಾಗಿ ಕುದಿಬೇಕು. ಇದಕ್ಕೀಗ ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಗೋಕರ್ಣ ಉಪ್ಪನ್ನು ಬಳಸ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಬೆಲ್ಲ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ನೀವು ಟೈಮ್ ನೋಡಿಕೊಂಡೆ 5-10 ನಿಮಿಷ ಹುಳಿ ಎಲ್ಲ ಚೆನ್ನಾಗಿ ಕುದಿಯೋವರೆಗೂ ಕುದಿಸ್ಕೊಳ್ಳಿ. ಕೈ ಬಿಡದೇ ಚೆನ್ನಾಗಿ ಗುರಾಡ್ಕೊಳ್ಳಿ. ಇಲ್ಲ ಕೈ ಬಿಟ್ಟಾದ್ರೂ ಆರಾಮಾಗಿ 5 ನಿಮಿಷ ಕುದಿಸ್ಕೊಂಡ ನಂತರ ಗೊಜ್ಜು ರೆಡಿ ಆಗುತ್ತೆ. ನಾನಿಲ್ಲಿ ಸ್ಟೀಮ್ ರೈಸ್ನೂ ಬಳಸ್ತಾ ಇಲ್ಲ. ನಮ್ಮ ಶಾಪ್ನಲ್ಲೇ ಸಿಗೋವಂಥ ಮೈಸೂರು ಸಣ್ಣ ರೈಸು. ಇದು ಸ್ವಲ್ಪ ನಿಮಗೆ ಉದ್ರ ಭದ್ರ ಎಲ್ಲ ಆಗೋಲ್ಲ, ಸ್ವಲ್ಪ ಮೆತ್ತನೆ ಆಗೋದು. ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಪಾಲಿಷ್ ಇಲ್ಲದೆ ಇರೋವಂಥ, ಕೆಮಿಕಲ್ ಇಲ್ಲದೆ ಇರೋವಂಥ ಅಕ್ಕಿ. ನೋಡಿ, ಈ ರೀತಿ ಚೆನ್ನಾಗಿ ಕುದ್ದ ನಂತರ ನಾನಿಲ್ಲಿ ಅದೇ ಸ್ಪೂನಲ್ಲಿನೇ ಒಂದು 3-4 ಸ್ಪೂನಷ್ಟು ಪುಡಿ ತೊಗೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ಪುಡಿನ ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಳ್ಳಿ. ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಕೊಂಡ್ರೆ ನಿಮ್ಮ ಪುಳಿಯೋಗರೆ ಗೊಜ್ಜು ರೆಡಿ. ಆಗಲೇ ಕಲಿಸ್ಕೋತೀರಾ ಅಂದರೆ ಬಿಸಿದನ್ನೇ ಕಲಿಸ್ಕೋಬೋದು. ಇಲ್ಲ ನಾವು 2 ದಿವಸ ನಾಳೆ ಕಲಿಸ್ಕೋತೀವಿ, ಒಂದು 2-3 ದಿವಸ ಇರಲಿ ಅಂತ ಅನ್ನೋದಾದರೆ ಆರಿದ ನಂತರ ನೀವು ಬಾಕ್ಸಿಗೆ ಹಾಕಿ ಎತ್ತಿಟ್ಕೋಬೋದು. ನೋಡಿ, ಈ ಥರ ಬಿಸಿದು ಕಲಿಸಿದ ತಕ್ಷಣ ನಾನಿಲ್ಲಿ ಬೆಳಗ್ಗೆ ಟಿಫನಿಗೆ ಮಾಡ್ತಿರೋದ್ರಿಂದ ಬಿಸಿದನ್ನೇ ಬಿಸಿ ಅನ್ನಕ್ಕೆ ಕಲಿಸ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಗೊಜ್ಜು. ಈಗ ಒಂದು ಬೇಷನ್ನಿಗೆ ಬಿಸಿ ಅನ್ನನ ಎಲ್ಲರೂ ತಣ್ಣಗಿರೋ ಅನ್ನಕ್ಕೆ ಕಲಿಸಿದ್ರೆ ಬಿಸಿ ಅನ್ನಕ್ಕೆ ಒಂದು ಸತಿ ಕಲಿಸ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಗೊಜ್ಜನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀವೇ ಮಾಡಿದ್ದೀರಾ ಅನ್ನೋ ಖುಷೀಲಿ ಪುಳಿಯೋಗರೆ ತಿನ್ಬೋದು. ನೀವು ದೇವಸ್ಥಾನಗಳಲ್ಲಿ ಯಾವ ರೀತಿ, ಆಮೇಲೆ ಬ್ರಾಹ್ಮಣರ ಶೈಲಿ, ಅಯ್ಯಂಗಾರ್ ಶೈಲಿಲೆಲ್ಲ ತಿಂದಿರ್ತೀರಲ್ಲ, ಅದೇ ರೀತಿ ಟೇಸ್ಟ್ ಇರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಇದನ್ನು ಲಂಚ್ ಬಾಕ್ಸಿಗೆ ಸೂಪರ್ ಫುಡ್ ಅಂತಲೂ ಹೇಳ್ಬೋದು. ಕಾಳುಗಳೆಲ್ಲ ಇರೋದ್ರಿಂದನೂ ತುಂಬ ರುಚಿಯಾಗಿರುತ್ತೆ. ನನ್ನ ಮಗಳಿಗಂತೂ ತುಂಬ ಇಷ್ಟ. ನನ್ನ ಪ್ಲೇಟಿಗೆ ಹಾಕ್ತಿದ್ದಾಗೇ ಅವಳು ಟೇಸ್ಟ್ ಮಾಡ್ತಾಳೆ ಯಾವಾಗಲೂ. ಇದೇ ರೀತಿ ಮೋರ್ ವಿಡಿಯೋಗಳಿಗಾಗಿ DY ಕುಕ್ಕಿಂಗ್ ವ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.